ಈಗ ನಮ್ಮ ಜೊತೆಗೆ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಸಿ.ಟಿ. ರವಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಯಾವ ರೀತಿಯಾದಂತಹ ವೇದಿಕೆಯನ್ನ ನಿರ್ಮಾಣ ಮಾಡ್ತಾ ಇದೆಯಾ ಅಂತ ಈ ಸರ್ಕಾರ? ಒಬ್ಬ ಯೂನಿಫಾರ್ಮ್ ಹಾಕಿರುವಂತ ಆಫೀಸರ್ ಮೇಲೆ ಕೈ ಮಾಡುವಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ ಏನ್ ಸರ್, ಏನಾಗ್ತಾ ಇದೆ ಅಂತ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಗುಂಡಾಗಳ ರಾಜ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವರು ನಾನೊಬ್ಬ ರಾಜ್ಯದ ಮುಖ್ಯಮಂತ್ರಿ, ಕರ್ನಾಟಕ ವ್ಯವಸ್ಥೆ ರಾಜ್ಯ. ವಿ ಆರ್ ನಾಟ್ ಇನ್ ಬಿಹಾರ್. ನಾವು ಬಿಹಾರ್ ರಾಜ್ಯದಲ್ಲಿ ಇಲ್ಲ, ನಾವು ಕರ್ನಾಟಕದಲ್ಲಿ ಇದ್ದೀವಿ. ಆ ಕರ್ನಾಟಕದ ಘನತೆಗೆ ತಕ್ಕಂತೆ ಮುಖ್ಯಮಂತ್ರಿಗಳ ನಡವಳಿಕೆ ಇರಲಿಲ್ಲ. ಅವ್ರು ಏನ್ ಸಂದೇಶ ಕೊಡಕ್ ಹೊಟ್ಟಿದ್ದಾರೆ? ನಾನು ಸರ್ವಾಧಿಕಾರಿ, ನನಗೆ ಯಾರು ಟೀಕೆ ಮಾಡಬಾರ್ದು, ನನಗೆ ಯಾರು ಪ್ರತಿಭಟಿಸಬಾರ್ದು. ಅರೆ, ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ. ಪ್ರತಿಭಟಿಸುವ ಹಕ್ಕು ಇಲ್ಲಿಯ ನಾಗರಿಕರಿಗಿದೆ, ಪ್ರತಿಯೊಬ್ಬರಿಗೂ ಇದೆ. ಇವರು ಗುಂಡಾಗಳ ರೀತಿನಲ್ಲಿ ವರ್ತನೆ ಮಾಡೋದಲ್ಲ. ನನಗೆ ಈ ಸಂದರ್ಭದಲ್ಲಿ ಆ ASI ಅವರು, ASP ಅವರು ಈ ಗುಂಡಾ ರೀತಿ ಇನ್ನೊಬ್ಬ ವರ್ತನೆ ಮಾಡಿದ್ರೆ ಏನ್ ರಿಯಾಕ್ಟ್ ಮಾಡ್ತಾ ಇದ್ರು? ಅದನ್ನೇ ರಿಯಾಕ್ಟ್ ಮಾಡ್ಬೇಕು. ಕಾನೂನು ಮುಖ್ಯಮಂತ್ರಿಗಳಿಗೊಂದು, ಜನಸಾಮಾನ್ಯರಿಗೊಂದಲ್ಲ. ಇನ್ಯಾರಾದ್ರೂ ಒಬ್ಬ ಜನಸಾಮಾನ್ಯ ಇದೇ ರೀತಿ ಯೂನಿಫಾರ್ಮ್ ಹಾಕಿರುವಂತ ಅಧಿಕಾರಿಗಳ ಮೇಲೆ ಕೈ ಮಾಡ್ಲಿಕ್ಕೆ ಹೋಗಿದ್ರೆ ಏನ್ ಕ್ರಮ ಆಗ್ತಿತ್ತು? ಅದೇ ಕ್ರಮ ಮುಖ್ಯಮಂತ್ರಿಗಳ ಮೇಲೂ ಆಗಬೇಕು. ಆಗ ಮಾತ್ರ ಕಾನೂನು ಎಲ್ರಿಗೂ ಒಂದೇ ಅನ್ನೋ ಸಂದೇಶ ಹೋಗುತ್ತೆ. ಮತ್ತೆ ಮುಖ್ಯಮಂತ್ರಿಗಳು ಇಷ್ಟು ಸುದೀರ್ಘ ಅವಧಿ ರಾಜಕಾರಣ ಮಾಡಿದವರು, ಅವರಿಗೆ ಒಂದು ಪಕ್ವತೆ ಇರ್ಬೇಕಿತ್ತಲ್ಲ. ನಾನು ಗುಂಡಾ ಅಲ್ಲ ಅಂತ ಹೇಳಿ, ನಾನೊಬ್ಬ ಮುಖ್ಯಮಂತ್ರಿ ಇದ್ದೀನಿ, ನನ್ನ ನಡವಳಿಕೆ ರಾಜ್ಯಕ್ಕೊಂದು ಸಂದೇಶ ಕೊಡುತ್ತೆ ಅನ್ನುವಂತ ಪ್ರಜ್ಞೆ ಇರಬೇಕಾಗಿತ್ತು. ಆದ್ರೆ ಅವ್ರೇನ್ ಅನ್ಕೊಂಡ್ಬಿಟ್ಟಿದ್ದಾರೆ, ನಾನು ಸರ್ವಾಧಿಕಾರಿ, ನನ್ನ ವಿರುದ್ಧ ಯಾರು ಪ್ರತಿಭಟನೆ ಮಾಡ, ನಾನು ಬೇಕಾದ ಹೇಳಿಕೆ ಕೊಡಬಹುದು, ಬೇಕಾದ ಮಾಡಬಹುದು, ಅದು ನನ್ನ ವಿರುದ್ಧ ಯಾರು ಮಾತಾಡಂಗಿಲ್ಲ. ಇದು ಆ ಮನಸ್ಥಿತಿ, ಅದು ಸರ್ವಾಧಿಕಾರಿ ಮನಸ್ಥಿತಿ, ಪ್ರಜಾಪ್ರಭುತ್ವಕ್ಕೆ ತಕ್ಕದಲ್ಲದ ನಡವಳಿಕೆ. ಒಬ್ಬ ಗುಂಡಾನಿಗೆ ಸರಿಸಮಾನವಾಗಿ ಮುಖ್ಯಮಂತ್ರಿ ಸ್ಥಾನದ ಗೌರವವನ್ನು ಇಳಿಸಿದ್ದಾರೆ. ದುರ್ದೈವ ಇದು ಕರ್ನಾಟಕ ರಾಜ್ಯದ್ದು. ಬಟ್ ವೆರಿ ಸ್ಯಾಡ್ ಅನಿಸುತ್ತೆ ಅಂದ್ರೆ, ಒಂದ್ಸಲ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಕಮೆಂಟ್ ಹಾಕಿದ್ರೆ ಕೇಸ್ ಹಾಕ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ಮುಖ್ಯಮಂತ್ರಿಗಳ ಬಗ್ಗೆ ಏನಾದ್ರೂ ನೆಟ್ವರ್ಕ್ ಇಟ್ಕೊಂಡಿದ್ದಾರೆ, ಅದಕ್ಕೊಂದು ನೆಟ್ವರ್ಕ್ ಇಟ್ಕೊಂಡಿದ್ದಾರೆ. ಇವರ ನಡವಳಿಕೆ ಇದೆಯಲ್ಲ, ಇವರು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿರೋ ನಡವಳಿಕೆ ಇವ್ರದ್ದು. ಅದಕ್ಕೊಂದು ನೆಟ್ವರ್ಕ್, ಅದಕ್ಕೊಂದು ಸಂಬಳ ಕೊಟ್ಟು ಒಂದು ವ್ಯವಸ್ಥೆ ಇಟ್ಕೊಂಡಿದ್ದಾರೆ. ಇವ್ರು ಯಾರ ಮೇಲೆ ಬೇಕಾದ್ರೂ ಟೀಕೆ ಮಾಡಬಹುದು, ಇವ್ರನ್ನ ಯಾರು ಟೀಕೆ ಮಾಡಬಾರ್ದು. ಹಾಗಿದ್ದಾಗ ಸಂವಿಧಾನ ಮತ್ತು ಅದರ ಪೀಠಿಕೆಯ ಬಗ್ಗೆ ಎಲ್ಲ ಮಾತನಾಡ್ಕೊಂಡು ಓಡಾಡ್ತಾರಲ್ಲ ಕಾಂಗ್ರೆಸ್ನವ್ರು, ಏನ್ ಹೇಳ್ಬೇಕಂಗಿದ್ದಾಗ? ಸಂವಿಧಾನ ಬರೀ ಶೋಕಿಂಗ್ ಮಾತ್ರ. ಸಂವಿಧಾನಕ್ಕೆ ಏನ್ ಗೌರವ ಕೊಟ್ಟಿದ್ದಾರೆ? ಅತಿ ಹೆಚ್ಚು ಬಾರಿ ರಾಜ್ಯ ಸರ್ಕಾರಗಳನ್ನು ವಜಾ ಮಾಡಿದ ಕುಖ್ಯಾತಿಯೇ ಕಾಂಗ್ರೆಸ್ ಇಂದು. ತುರ್ತು ಪರಿಸ್ಥಿತಿ ಹೇರಿದ್ದವರು ಕಾಂಗ್ರೆಸ್ಸಿಗರು, ವಿರೋಧ ಪಕ್ಷದ ನಾಯಕರುಗಳನ್ನ ಜೈಲಿಗೆ ಹಾಕ್ತವ್ರು ಕಾಂಗ್ರೆಸ್ಸಿಗರು, ಪತ್ರಿಕೆಯ ಸಂಪಾದಕೀಯ ಬರೆಯೋದಕ್ಕೂ ಸ್ವತಂತ್ರ ಇಲ್ದಂತೆ ನಿರ್ಬಂಧ ಹೇರಿದವರು ಕಾಂಗ್ರೆಸ್ಸಿಗರು, ಅಂಬೇಡ್ಕರ್ರಿಗೆ ಅಪಮಾನ ಮಾಡಿದವರು, ಬದುಕಿದ್ದಾಗ ಸೋಲಿಸಿದವರು, ಸತ್ತಾಗ ಶವ ಸಂಸ್ಕಾರಕ್ಕೂ ಜಾಗ ಕೊಡದೇ ಇರೋರು ಕಾಂಗ್ರೆಸ್ಸಿಗರು. ಅವ್ರೇನು ಸಂವಿಧಾನ ಗೌರವ ಕೊಟ್ಟಿದ್ದಾರೆ? ಸಂವಿಧಾನ ಅವ್ರ ಮೂಗಿನ ಅಡಿನಲ್ಲಿ ತನ್ನ ಮೂಗಿನ ನೇರಕ್ಕೆ ಬಳಸ್ಕೊಂಡವರು ಕಾಂಗ್ರೆಸ್ಸಿಗರು. ಏನ್ ಗೌರವ ಕೊಟ್ಟಿದ್ದಾರೆ? ರಾಜ್ಯದಲ್ಲಿ ಯಾರು ಪ್ರತಿಭಟನೆ ಮಾಡಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಡ್ಕೊಂಡ ರೀತಿ, ಆ ಸಂವಿಧಾನ ಪಾಲಿಸುವಂತವ್ರ ನಡವಳಿಕೆ. ಒಬ್ಬ ಸ್ಟ್ರೀಟ್ ರೌಡಿಗೂ ಇವರಿಗೂ ಏನ್ ವ್ಯತ್ಯಾಸ ಇದೆ? ರೌಡಿ ಆಗಿದ್ರು ಒಳಗೆ ಹಾಕಾರು. ಈಗ ASP ಅದೇ ತನ್ನ ಸಾಮರ್ಥ್ಯಕ್ಕೆ ಹಾಕಿ ಬಟ್ಟೆಗಿರುವ ಮರ್ಯಾದೆನ ಉಳಿಸ್ಕೊಳ್ಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಇನ್ಫಾರ್ಮಲ್ ಇರುವಂತವ್ರು ಪ್ರತಿಯೊಬ್ಬರು ಇದನ್ನ ನೋಡಿದ್ದಿದ್ರೆ ಅವ್ರಿಗೆ ಗೊತ್ತಾಗಿರೋದು ಏನ್ ಮಾಡ್ಬೇಕು ಅಂತ ಹೇಳಿ. ಬಟ್ ಆ ಬಲ ಕುಗ್ಗಿಸ್ಬಿಡ್ತಾರಲ್ಲ ಸರ್ ಎಲ್ಲ ಕಡೆಗೂ. ಇನ್ನೇನ್ ಬೇಕು ಅವ್ರಿಗೆ? ಅಲ್ಲ, ಯೂನಿಫಾರ್ಮಲ್ ಇರುವಂತವ್ರಿಗೆ ಬಲ ಕುಗ್ಗಿಸ್ಬಿಡ್ತಾರಲ್ಲ. ಅಂದ್ರೆ ಈ ಮೂಲಕ ನಾನು ಏನ್ ಮಾಡ್ತೀನಿ, ಅದು ಕೆಳಗಡೆ ಮಂತ್ರಿಗಳು ಮಾಡ್ತಾರೆ, MLAಗಳು ಮಾಡ್ತಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡ್ತಾನೆ, ಕಾರ್ಯಕರ್ತರೇ ಶುರು ಮಾಡ್ತಾರೆ. ಇನ್ಮೇಲೆ ಅವ್ರು ಕಾಂಗ್ರೆಸ್ ಕಾರ್ಯಕರ್ತರೇ ಶುರು ಮಾಡ್ತಾರೆ. ಅಲ್ಲಿಗೆ ಈ ರಾಜ್ಯವನ್ನ ಕಾನೂನಿನ ರಾಜ್ಯ ಅಲ್ಲ, ಗುಂಡಾ ರಾಜ್ಯ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ. ವೇದಿಕೆ ಮೇಲೆ ಹಿಂಗಾಗುತ್ತೆ ಅಂದ್ರೆ 4 ಗೋಡೆಗಳ ಮಧ್ಯೆ 4 ಗೋಡೆಗಳ ಮಧ್ಯೆ ಏನೇನ್ ಮಾಡಿದ್ದಾರೆ ಅಂತ ಗೊತ್ತಿದೆ. ಅದಕ್ಕಾಗಿ ಉದಯಗಿರಿನಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಿದ್ದು. ಇವ್ರೇನ್ ಸಂದೇಶ ಕೊಟ್ಟಿದ್ದಾರೆ ಅಂತ ಗೊತ್ತಿದೆ. ದೇ ಆರ್ ನಾಟ್ ಆಲ್ ಅವರ್ ವೋಟರ್ಸ್, ಡೋಂಟ್ ಹಾರ್ಡ್ ಅಂತ ಇವರಿಗೆ ಅವ್ರ ಮೇಲೆ ಹೇಳಿದ್ದ ಪರಿಣಾಮನೇ ಅವ್ರು ಉದಯಗಿರಿಗೆ ಬೆಂಕಿ ಹಾಕಿದ್ದು.
ಎಸ್, ಧನ್ಯವಾದಗಳು ಸಿಟಿ ರವಿ ರಿಯಾಕ್ಟಿವ್ ಮೈಲ್ಡ್ ಅಂತ ಹೇಳಿದ್ರಿಂದ. ಧನ್ಯವಾದಗಳು ಸರ್ ಪಬ್ಲಿಕ್ ಟಿ ಜೊತೆಗೆ ಮಾತಾಡಿದ್ದಕ್ಕೆ.